ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅರಣ್ಯಕಾಂಡ. ರಾವಣನು ಮಾರೀಚನ ಮಾತನ್ನು ಲೆಕ್ಕಿಸಲಿಲ್ಲ. ಮಾರೀಚ ಒಪ್ಪಿಕೊಂಡೊಡನೆ ಬಾ ಹೋಗೋಣ ಎನ್ನಲು ಇಬ್ಬರೂ ಹೊರಟರು. ಮಾರೀಚ ತನಗೆ ಇಷ್ಟು ಕಾಲ ಶಾಂತ ಜೀವನವನ್ನು ಕೊಟ್ಟ ತನ್ನ ಆಶ್ರಮವನ್ನು ಕೊನೆಯ ಬಾರಿಗೆ ನೋಡಿದ. ನಂತರ ಇಬ್ಬರೂ ರಾವಣ ರಥದಲ್ಲಿ ಕುಳಿತು ದಂಡಕಾರಣ್ಯದಲ್ಲಿನ ರಾಮಾಶ್ರಮದ ಸಮೀಪಕ್ಕೆ ಬಂದರು. ಮಾರೀಚನು ಮಾಯಾಜಿಂಕೆಯಾಗಿ ಪರಿವರ್ತಿತನಾದ. ಕರಗಿದ ಬಂಗಾರದಂತಹ ಹೊಳೆಯುವ ಹೊಂಬಣ್ಣದ ಜಿಂಕೆ, ಮೈತುಂಬ ಬೆಳ್ಳಿಯ ಚುಕ್ಕೆಗಳು, ಸೂರ್ಯನ ಬೆಳಕಿನಲ್ಲಿ ದಿವ್ಯವಾಗಿ ಹೊಳೆಯುತ್ತಿತ್ತು. ಉದ್ದನೆಯ ಕತ್ತು, ಕಣ್ಮನ ಸೆಳೆಯುವ ರೂಪ, ಇಂದ್ರನೀಲಮಣಿಯಂತೆ ಹೊಳೆಯುವ ಕೊಂಬುಗಳು, ಇಂದೀವರ ದಳಗಳಂತಹ ಕಿವಿಗಳು, ಹೊಟ್ಟೆಯ ತಳಭಾಗ ಮಲ್ಲಿಗೆಯಂತೆ ಚಂದ್ರನಂತೆ ಬೆಳ್ಳಗಿತ್ತು. ಮಾಯಾಮೃಗವು ಆಶ್ರಮದ ಮುಂಭಾಗದಲ್ಲಿದ್ದ ಹಸಿರು ಹುಲ್ಲನ್ನು ಮೇಯತೊಡಗಿತು. ಒಮ್ಮೊಮ್ಮೆ ನಡೆಯುವುದು, ಹಾರುವುದು, ಜಾರುವುದು, ನರ್ತಿಸುವುದು, ಮತ್ತೆ ಶಾಂತವಾಗಿ ಹುಲ್ಲನ್ನು ಮೇಯುವುದು. ಆಶ್ರಮದ ಸುತ್ತಲೂ ಸುಳಿದೇ ಸುಳಿಯಿತು ಸೀತೆಯನ್ನು ಸೆಳೆಯಲು. ಇದು ನಿಜ ಜಿಂಕೆಯಲ್ಲ ಎಂದು ಅರಿತ ಅಲ್ಲಿದ್ದ ನಿಜವಾದ ಜಿಂಕೆಗಳು ಅಪಾಯದ ಸೂಚನೆಯನ್ನು ಕಂಡುಕೊಂಡು ದೂರ ಹೊರಟು ಹೋದವು. ಅವುಗಳನ್ನು ತಿನ್ನುವ ಆಸೆ ಮಾರೀಚನಿಗೆ ಆಯಿತಾದರೂ ಈಗ ತಿನ್ನುವಂತಿರಲಿಲ್ಲ. ಸೀತೆ ಪೂಜೆಗಾಗಿ ಹೂ ಕೊಯ್ಯಲು ಆಶ್ರಮದ ಹೊರಕ್ಕೆ ಬಂದಳು. ಜಿಂಕೆಯನ್ನು ನೋಡಿದಳು. ಅದರ ಅದ್ಭುತ ರೂಪಕ್ಕೆ ಮಾರು ಹೋದಳು. ನಿಜಕ್ಕೂ ಇಂತಹದೊಂದು ಜಿಂಕೆ ಇರುವುದೇ ಎಂದು ಅವಳಿಗೆ ಅಚ್ಚರಿ. ಕಣ್ಣೆದುರಿಗೆ ಕಾಣುತ್ತಿರುವುದನ್ನು ನಂಬದಿರುವುದಾದರೂ ಹೇಗೆ? ಸೀತೆ ರಾಮಲಕ್ಷ್ಮಣರನ್ನು ಕೂಗಿ ಕರೆದಳು. ಅವರೂ ಹೊರಕ್ಕೆ ಬಂದು ನೋಡಿದರು. ಸ್ವಲ್ಪ ಹೊತ್ತು ಅದನ್ನು ನೋಡಿದ ಲಕ್ಷ್ಮಣ, ಅಣ್ಣ, ಇದು ಖಂಡಿತ ನಿಜವಾದ ಜಿಂಕೆ ಅಲ್ಲ. ನಿನ್ನ ಕೈಯಿಂದ ಎರಡೆರಡು ಬಾರಿ ತಪ್ಪಿಸಿಕೊಂಡಿರುವ ಮಾರೀಚನದೇ ಈ ವೇಷ. ಹಿಂದೆಯೂ ಅವನು ಜಿಂಕೆಯ ವೇಷದಲ್ಲಿಯೇ ಬಂದಿದ್ದು ನಿನಗೆ ನೆನಪಿದೆಯೇ? ಇದು ಖಂಡಿತವಾಗಿಯೂ ಮಾರೀಚನೇ. ಈ ವೇಷದಲ್ಲಿ ಅವನು ಅದೆಷ್ಟೋ ಋಷಿಗಳನ್ನು ಕೊಂದಿರುವನು. ಇದು ನಿಜವೆಂದು ತೋರುವ, ಆದರೆ ನಿಜವಲ್ಲದ ದೃಷ್ಟಿಭ್ರಮೆಯೇ ಸರಿ. ಇದು ಆ ರಾಕ್ಷಸನ ಮಾಯೆ, ಇದರಲ್ಲಿ ಸಂಶಯವಿಲ್ಲ ಎಂದನು. ಲಕ್ಷ್ಮಣನ ಮಾತು ಕೇಳಿ ಸೀತೆ ನಕ್ಕಳು. ಅವಳ ಕಣ್ಣುಗಳಲ್ಲಿ ಅಪನಂಬಿಕೆ. ಅವಳು, ರಾಮ, ಈ ಜಿಂಕೆ ನನ್ನ ಹೃದಯವನ್ನು ಗೆದ್ದಿದೆ. ದಯವಿಟ್ಟು ಇದನ್ನು ಹಿಡಿದುಕೊಡು. ನಾನು ಸಾಕಿಕೊಳ್ಳುತ್ತೇನೆ. ಆಟವಾಡಲು ಚೆನ್ನಾಗಿರುತ್ತದೆ. ಇಂತಹ ಚೆನ್ನಾದ ಜಿಂಕೆಯನ್ನು ಹಿಂದೆ ನಾನೆಂದೂ ನೋಡಿರಲಿಲ್ಲ. ನನ್ನ ಮನಸ್ಸು ಇದಕ್ಕೆ ಮಾರು ಹೋಗಿದೆ. ಜೀವಂತ ಹಿಡಿದರೆ ಒಳ್ಳೆಯದೇ. ಸಾಧ್ಯವಾಗದಿದ್ದರೆ ಇದರ ಚರ್ಮವನ್ನಾದರೂ ಅಯೋಧ್ಯೆಗೆ ಹೋಗುವಾಗ ತೆಗೆದುಕೊಂಡು ಹೋಗೋಣ. ಇದರ ಸೌಂದರ್ಯ ಅದ್ಭುತವಾಗಿದೆ. ರಾಮ, ಯಾವುದರ ಬಗ್ಗೆಯೂ ನನಗೆ ಪಡೆಯಲೇಬೇಕೆಂದು ಇಷ್ಟೊಂದು ಆಸೆಯಾದುದೇ ಇಲ್ಲ. ನಾನು ಈ ರೀತಿ ಆಸೆ ಪಡುತ್ತಿರುವುದು ನನಗೇ ಅಚ್ಚರಿಯಾಗುತ್ತಿದೆ. ಆದರೆ ಜಿಂಕೆಯ ಮೋಹವನ್ನು ಬಿಡಲಾರೆ ಎಂದಳು. ಸೀತೆಯ ಸಂಭ್ರಮ, ಆನಂದೋದ್ರೇಕಗಳನ್ನು ಕಂಡ ರಾಮನಿಗೆ ನಗು. ಅವಳು ಇಷ್ಟೊಂದು ಸಂಭ್ರಮಪಟ್ಟುದೇ ಅಪರೂಪ. ಅವನೂ ಜಿಂಕೆಯನ್ನು ನೋಡಿದ. ಅದರ ಸುಂದರ ರೂಪ ಅವನನ್ನೂ ಮರುಳುಗೊಳಿಸಿತು. ಲಕ್ಷ್ಮಣನನ್ನು ಕರೆದು, ಲಕ್ಷ್ಮಣ, ಸೀತೆಗೆ ಈ ಜಿಂಕೆ ಬೇಕಂತೆ. ಅಬ್ಬಾ, ಇಂಥ ಸುಂದರ ಜಿಂಕೆ ಇಂದ್ರನ ನಂದನವನದಲ್ಲಾಗಲಿ ಕುಬೇರನ ಚೈತ್ರವನದಲ್ಲಾಗಲಿ ಇರಲಾರದು. ನಾನು ಇದನ್ನು ಸೀತೆಗಾಗಿ ಹಿಡಿದುಕೊಡುತ್ತೇನೆ. ಲಕ್ಷ್ಮಣ, ಇದು ಮಾರೀಚನ ಮಾಯೆ ಎಂದು ನಿನ್ನ ಸಂಶಯವಲ್ಲವೇ? ಹಾಗಿದ್ದರೂ ಸಹ ದಂಡಕಾರಣ್ಯವನ್ನು ಅವನ ಉಪಟಳದಿಂದ ಪಾರು ಮಾಡುವುದಕ್ಕಾಗಿ ಅದನ್ನು ಅಟ್ಟಿಸಿಕೊಂಡು ಹೋಗಿ ಕೊಲ್ಲುವುದು ನಮ್ಮ ಕರ್ತವ್ಯವಲ್ಲವೇ? ಹೋತನ ರೂಪ ತಳೆದು ಋಷಿಗಳನ್ನು ಮೋಸಗೊಳಿಸಿ ಕೊಲ್ಲುತ್ತಿದ್ದ ವಾತಾಪಿಯನ್ನು ಅಗಸ್ತ್ಯರು ಕೊಲ್ಲಲಿಲ್ಲವೇ? ಅಗಸ್ತ್ಯರೆಂದೊಡನೆ
ಸೀತೆಯನ್ನು ಸಂತೋಷವಾಗಿಟ್ಟುಕೊಂಡಿರು ಎಂದು ಅವರು ಹೇಳಿದ್ದು ನೆನಪಾಗುತ್ತದೆ. ಲಕ್ಷ್ಮಣ, ನೀನು ಇಲ್ಲಿಯೇ ನಿಂತು ಸೀತೆಯನ್ನು ರಕ್ಷಿಸಿಕೊಂಡಿರು. ನಾನು ಈ ಜಿಂಕೆಯನ್ನು ಬೆನ್ನಟ್ಟಿ ಹೋಗುತ್ತೇನೆ. ಜೀವಂತ ಹಿಡಿಯುವುದಕ್ಕೆ ಆಗದಿದ್ದರೆ ಕೊಂದು ತರುತ್ತೇನೆ. ನನಗೂ ಇದು ಜಿಂಕೆ ಅಲ್ಲವೇ ಅಲ್ಲ ಎನ್ನಿಸಲು ಆರಂಭವಾಗಿದೆ. ಲಕ್ಷ್ಮಣ, ಸೀತೆಯ ಬಗ್ಗೆ ಜೋಪಾನ. ಅವಳ ರಕ್ಷಣೆಯಲ್ಲಿ ಜಟಾಯುವೂ ನಿನಗೆ ನೆರವಾಗುವನು. ನೀನು ಕಟ್ಟೆಚ್ಚರದಿಂದ ಇರು. ಅಪಾಯದ ವಾಸನೆ ಬರುತ್ತಿದೆ. ಸೀತೆಗೇ ಏನೋ ಅಪಾಯ ಕಾದಿದೆ ಎಂದು ನನಗೆ ಅನ್ನಿಸುತ್ತಿದೆ. ಬಿಲ್ಲಿಗೆ ಹೆದೆಯೇರಿಸಿ ಬಾಣ ಹೂಡಿಕೊಂಡು ಹತ್ತಿರವಾಗಿರುವ ಅಪಾಯವನ್ನು ಎದುರಿಸಲು ಸನ್ನದ್ಧನಾಗಿರು. ನನಗೆ ಹೀಗೇ ಎಂದು ಹೇಳಲಾಗುತ್ತಿಲ್ಲ. ಆದರೂ ನಮ್ಮ ಬದುಕಿನಲ್ಲಿ ನಾವು ದೊಡ್ಡ ಅಪಾಯಕ್ಕೆ ಸಮೀಪವಾಗಿದ್ದೇವೆ ಎಂದೇ ಅನ್ನಿಸುತ್ತಿದೆ. ಸೀತೆಯನ್ನು ರಕ್ಷಿಸಿಕೊಂಡಿರು. ನಾನು ಬೇಗ ಬಂದು ಬಿಡುತ್ತೇನೆ ಎಂದ ರಾಮ. ಲಕ್ಷ್ಮಣನಿಗೆ ಇಷ್ಟೆಲ್ಲ ಎಚ್ಚರಿಕೆ ಹೇಳಿದ ರಾಮನು ಸೀತೆಗಾಗಿ ಜಿಂಕೆಯ ಬೆನ್ನಟ್ಟಿ ಹೊರಟ. ಸೀತೆ ನಗುತ್ತಾ ಬೀಳ್ಕೊಟ್ಟಳು. ಜಿಂಕೆ ಸಿಗುತ್ತದೆ ಎಂದು ಅವಳಿಗೆ ಖುಷಿ. ಜಿಂಕೆ ರಾಮನ ಹಿಡಿತದ ಅಳವಿನಿಂದ ಸ್ವಲ್ಪವೇ ದೂರದಲ್ಲಿ ಇತ್ತು. ಅದು ಅವನ ಸುತ್ತ ಕುಣಿಯುತ್ತಾ ಚಂಚಲವಾಗಿ ಸಿಕ್ಕೂ ಸಿಗದಂತೆ ಸುತ್ತತೊಡಗಿತು. ಎಚ್ಚರಿಕೆಯಿಂದ ಅದನ್ನು ಅವನು ಅನುಸರಿಸಿಕೊಂಡು ನಡೆದನು. ಸ್ವಲ್ಪ ದೂರ ಹೋದ ಮೇಲೆ ಇನ್ನೇನು ಸಿಕ್ಕಿಯೇ ಬಿಟ್ಟಿತು ಎನ್ನುವಷ್ಟರಲ್ಲಿ ತಪ್ಪಿಸಿಕೊಂಡು ಓಡಿತು. ಜಿಂಕೆ ರಾಮನನ್ನು ಬೇಕೆಂದೇ ಆಟವಾಡಿಸುತ್ತಾ ದೂರಕ್ಕೆ ಕೊಂಡೊಯ್ದಿತು. ಇದ್ದಕ್ಕಿದ್ದ ಹಾಗೆ ಮಿಂಚು ಹೊಳೆದ ಹಾಗೆ ಪ್ರತ್ಯಕ್ಷವಾಗಿ ಭಯದೃಷ್ಟಿಯಿಂದ ದೀನವಾಗಿ ನೋಡುವುದು, ಮರುಕ್ಷಣದಲ್ಲಿ ಛಂಗನೆ ನೆಗೆದು ತಪ್ಪಿಸಿಕೊಳ್ಳುವುದು, ಓಡಿ ಸುಸ್ತಾದಂತೆ ಬಿದ್ದುಕೊಳ್ಳುವುದು, ಹತ್ತಿರ ಹೋದ ಒಡನೆಯೇ ಎದ್ದು ಓಡುವುದು. ಚಲಿಸುವ ಮೋಡಗಳ ಹಿಂದೆ ಚಂದ್ರನು ಅವಿತುಕೊಳ್ಳುತ್ತಾ ಕಣ್ಣು ಮುಚ್ಚಾಲೆಯಾಡುವಂತೆ ಅದು ರಾಮನೊಡನೆ ಚಿನ್ನಾಟವಾಡತೊಡಗಿತು. ತಾನು ಆಶ್ರಮದಿಂದ ಬಹುದೂರ ಬಂದು ಬಿಟ್ಟಿರುವೆನು ಎಂಬುದು ರಾಮನಿಗೆ ಮನವರಿಕೆಯಾಯಿತು. ಅವನ ತಾಳ್ಮೆ ತಪ್ಪಿತು. ಆಯಾಸಗೊಂಡಿದ್ದ ರಾಮನ ಸಿಟ್ಟು ಮೇರೆ ಮೀರಿತು. ಬಿಲ್ಲಿನಲ್ಲಿ ಬ್ರಹ್ಮದತ್ತವಾದ ದಿವ್ಯಾಸ್ತ್ರವೊಂದನ್ನು ಹೂಡಿ ಜಿಂಕೆಗೆ ಗುರಿಯಿಟ್ಟು ಬಿಟ್ಟೇ ಬಿಟ್ಟ. ಬೀಳುತ್ತಿರುವ ನಕ್ಷತ್ರದಂತೆ ಬೆಂಕಿ ಉಗುಳುತ್ತಾ ಬಂದ ಅದು ಜಿಂಕೆಯನ್ನು ಎರಡಾಗಿ ಸಿಡಿತು. ಭಯಂಕರವಾಗಿ ಗರ್ಜಿಸಿದ ಮಾರೀಚ ಭೂಮಿಗೆ ಬಿದ್ದ. ಜಿಂಕೆಯ ರೂಪವನ್ನು ಅವನಿಗೆ ಉಳಿಸಿಕೊಳ್ಳಲು ಆಗಲಿಲ್ಲ. ರಾಮ ಅವನ ಭೀಕರ ರೂಪವನ್ನು ನೋಡಿದ. ಹೌದು, ಲಕ್ಷ್ಮಣ ಹೇಳಿದ್ದು ಸರಿ, ಇವನು ಮಾರೀಚ. ಲಕ್ಷ್ಮಣನಿಗೆ ಗೊತ್ತಾಗಿದ್ದು ನನಗೆ ಗೊತ್ತಾಗಲಿಲ್ಲವಲ್ಲ ಎಂದುಕೊಂಡ. ಮಾರೀಚನ ಪ್ರಾಣ ಹೋಗುತ್ತಿತ್ತು. ಸಾಯುವ ಕೊನೆಯ ಕ್ಷಣದ ಮೊದಲು ರಾವಣ ಹೇಳಿದ್ದ ಹಾಗೆ ರಾಮನ ಧ್ವನಿಯನ್ನು ಅನುಕರಿಸಿ ಹಾ ಸೀತಾ, ಹಾ ಲಕ್ಷ್ಮಣ ಎನ್ನುತ್ತಾ ಪ್ರಾಣ ಬಿಟ್ಟನು. ರಾಮನಿಗೆ ಅಚ್ಚರಿ. ಮರುಕ್ಷಣವೇ ಸೀತೆಯ ಕ್ಷೇಮದ ಬಗ್ಗೆ ಭಯವೂ ಆಯಿತು. ಈ ಕೂಗಿನ ಹಿಂದೆ ಏನೋ ಮೋಸವಿದೆ ಎಂದು ಎನ್ನಿಸಿತು. ಅಪಾಯದ ಭೀಕರತೆ ಅವನ ಮನಸ್ಸನ್ನು ತಟ್ಟಿತು. ಮನಸ್ಸಿನಲ್ಲಿಯೇ ಲಕ್ಷ್ಮಣನನ್ನು ಮತ್ತೆ ಮತ್ತೆ ಕೊಂಡಾಡಿದನು. ಹೇಗೆ ಈ ಜಿಂಕೆ ತನ್ನನ್ನು ಪ್ರಲೋಭನೆಗೊಳಿಸಿ ಉದ್ದೇಶಪೂರ್ವಕವಾಗಿ ಆಶ್ರಮದಿಂದ ಬಹುದೂರ ಕರೆತಂದಿತು. ಆದರೆ ಸೀತೆಯ ರಕ್ಷಣೆಗೆ ಲಕ್ಷ್ಮಣನಿದ್ದಾನೆ ಎಂಬುದೇ ಸಮಾಧಾನ. ಆದರೂ ಮನಸ್ಸಿಗೆ ತುಂಬ ಆತಂಕವಾಯಿತು. ಮಾರೀಚ ಹಾಗೆ ಕೂಗುವುದಕ್ಕೆ ಏನೋ ಕಾರಣವಿರಲೇಬೇಕು. ನಾನೇ ಸಂಕಟದಿಂದ ಕೂಗಿದಂತೆ ಕೂಗಿದನಲ್ಲ. ಸೀತೆಗೆ ಇದು ಕೇಳಿಸಿದ್ದರೆ ನಾನು ಅಪಾಯಕ್ಕೆ ಸಿಕ್ಕಿರುವೆನೆಂದು ಆತಂಕಗೊಂಡಿರುತ್ತಾಳೆ. ಲಕ್ಷ್ಮಣ ಈಗ ಏನು ಮಾಡುವನೋ ತಿಳಿಯದಾಗಿದೆಯಲ್ಲ. ಈ ಕೂಗು ಅವರಿಗೆ ಕೇಳಿಸದೇ ಇದ್ದರೆ ಸಾಕು ಎಂದುಕೊಂಡ. ರಾಮ ಎಷ್ಟು ಪ್ರಯತ್ನಿಸಿದರೂ ಮನಸ್ಸಿನ ಉದ್ವಿಗ್ನತೆಯನ್ನು ತಡೆಯಲಾಗುತ್ತಿಲ್ಲ. ತಾನು ಬಹುದೂರ ಬಂದು ಬಿಟ್ಟಿರುವೆನು ಎಂಬುದು ಮತ್ತೊಮ್ಮೆ ಮನಸ್ಸಿಗೆ ಬಂದು ರಾಮನು ಆಶ್ರಮದ ಕಡೆಗೆ ಸಾಧ್ಯವಾದಷ್ಟು ಬೇಗ ನಡೆಯತೊಡಗಿದ.
ಇತ್ತ ಸೀತೆಗೆ ಮಾರೀಚನ ಕರುಣಾರ್ಥವಾದ ಕೂಗು ಕೇಳಿಸಿತು. ರಾಮನಿಗೆ ಏನೋ ಅಪಾಯ ಒದಗಿದೆ, ಸಹಾಯಕ್ಕಾಗಿ ಕೂಗುತ್ತಿದ್ದಾನೆ ಎಂದು ಅವಳ ಮನಸ್ಸಿಗೆ ಖಚಿತವಾಯಿತು. ತಕ್ಷಣವೇ ಅವಳು ದುಃಖಪೂರ್ಣ ದೃಷ್ಟಿಯಿಂದ ಲಕ್ಷ್ಮಣನನ್ನು ನೋಡಿ, ಲಕ್ಷ್ಮಣ, ಭರ್ತನು ಸಹಾಯಕ್ಕಾಗಿ ಕೂಗಿದ್ದನ್ನು ಕೇಳಿದೆಯಾ? ನನಗೇಕೋ ತುಂಬ ಭಯವಾಗಿದೆ. ತಡ ಮಾಡದೆ ನಿನ್ನ ಅಣ್ಣನ ರಕ್ಷಣೆಗೆ ಹೋಗು. ಅವನಿಗೆ ಅಪಾಯವಾಗಿರದಿದ್ದರೆ ಖಂಡಿತ ಹೀಗೆ ಕೂಗುತ್ತಿರಲಿಲ್ಲ. ರಾಕ್ಷಸರು ಅವನನ್ನು ಸುತ್ತುವರೆದಿರಬೇಕು. ಅವನಿಗೇನೋ ಕೇಡು ಒದಗಿರುವುದು ಖಂಡಿತ. ದಯವಿಟ್ಟು ನೀನು ಬೇಗ ಅವನ ಸಹಾಯಕ್ಕೆ ಹೋಗು. ಅವನಿಗೆ ಈಗ ನಿನ್ನ ನೆರವು ಅಗತ್ಯವಾಗಿದೆ ಎಂದು ಆರ್ತಳಾಗಿ ಮೊರೆಯಿಟ್ಟಳು. ಸೀತೆ ಭಯದಿಂದ ನಡುಗುತ್ತಿದ್ದಳು. ಬೊಗಸೆಗಂಗಳು ಅಶ್ರುಪೂರ್ಣವಾಗಿದ್ದವು. ಅವಳು ಹೇಳಿದ್ದನ್ನು ಕೇಳಿಯೂ ಲಕ್ಷ್ಮಣನು ಅಲ್ಲಿಂದ ಕದಲಿಲ್ಲ. ಅಣ್ಣನ ಆಜ್ಞೆಯಂತೆ ಅವಳ ಹತ್ತಿರವೇ ಇರುವುದೆಂದು ಅವನು ನಿರ್ಧರಿಸಿದ್ದ. ಸೀತೆಗೆ ಕೋಪ ಬಂತು. ಇದೇಕೆ ಹೀಗೆ ನಿಂತುಕೊಂಡೆ? ಅಣ್ಣನ ರಕ್ಷಣೆಗೆ ಹೋಗೆಂದು ನಾನು ಹೇಳಿದರೂ ಹೋಗುವುದಿಲ್ಲವಲ್ಲ. ನಿನಗೆ ಅಣ್ಣನ ಮೇಲೆ ಪ್ರೀತಿ ಇಲ್ಲ. ಇಲ್ಲವಾದರೆ ನಿಮ್ಮಣ್ಣನ ಅಂತಹ ಆರ್ತವಾದ ಕೂಗನ್ನು ಕೇಳಿದರೂ ಸುಮ್ಮನೆ ನಿಂತಿರುತ್ತಿದ್ದೆಯಾ? ನೀನೆಂತಹ ತಮ್ಮ? ನೀನು ರಾಮನ ಶತ್ರು. ಅವನು ಸತ್ತರೇ ಒಳ್ಳೆಯದೆಂದು ನಿನ್ನ ಯೋಚನೆಯಲ್ಲವೇ? ಅವನು ಸತ್ತ ಮೇಲೆ ನನ್ನನ್ನು ಪಡೆಯಬೇಕೆಂದು ನಿನ್ನ ಯೋಚನೆ ಇರಬೇಕು. ಅವನು ದೂರವಾಗಲೆಂದು ಕಾಯುತ್ತಿದ್ದೆ ಎಂದು ಕಾಣುತ್ತದೆ. ಅದಕ್ಕೆ ಉದಾಸೀನ ಮಾಡುತ್ತಿರುವೆ. ಈ ಘಟನೆ ನಡೆದಿರುವುದರಿಂದ ನಿನಗೆ ಸಂತೋಷವಾಗಿದೆಯಲ್ಲವೇ? ನನಗೆ ಗೊತ್ತು, ನಿನ್ನಣ್ಣನ ಮೇಲೆ ನಿನಗೆ ಪ್ರೀತಿ ಇಲ್ಲ. ಅವನು ಸಹಾಯಕ್ಕಾಗಿ ಕೂಗಿಕೊಂಡರೂ ನಿನ್ನ ಮನಸ್ಸು ಕರಗುವುದಿಲ್ಲವಲ್ಲ. ನಿನ್ನ ಮನಸ್ಸಿನಲ್ಲೇನೋ ಪಾಪದ ಯೋಚನೆ ಇರಬೇಕು. ಇಲ್ಲವಾದರೆ ಇದು ಹೇಗೆ ಸಾಧ್ಯ ಎಂದಳು. ಲಕ್ಷ್ಮಣನು ದಯನೀಯವಾಗಿ ಅವಳನ್ನು ನೋಡಿ ನೋವಿನ ಧ್ವನಿಯಲ್ಲಿ, ಸೀತೆ, ರಾಮನೆಂತಹ ಶೂರನೆಂಬುದು ನಿನಗೆ ಗೊತ್ತಿಲ್ಲವೇ? ದೇವ, ದಾನವ, ಪನ್ನಗ, ಯಕ್ಷ, ರಾಕ್ಷಸರಲ್ಲಿ ಯಾರೂ ರಾಮನಿಗೆ ಅಪಾಯವನ್ನು ಉಂಟು ಮಾಡಲಾರರು. 3 ಲೋಕಗಳಲ್ಲಿಯೂ ಅವನನ್ನು ನೋಯಿಸಬಲ್ಲವರು ಇಲ್ಲ. ಎಂತಹ ಯುದ್ಧದಲ್ಲಿಯೂ ರಾಮ ಸಾಯಲಾರ. ನೀನು ಹೀಗೆಲ್ಲ ಮಾತನಾಡಬಾರದು. ನಿನ್ನ ಹತ್ತಿರವಿದ್ದು ಕಾಯ್ದುಕೊಂಡಿರಬೇಕೆಂದು ಅಣ್ಣ ನನಗೆ ಆಜ್ಞೆ ಮಾಡಿ ಹೋಗಿದ್ದಾನೆ. ನಾನು ನಿನ್ನನ್ನು ಆಶ್ರಮದಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಲಾರೆ. ಹೇಗೆ ಅವನು ಏಕಾಂಗಿಯಾಗಿ ನಿಂತು 14,000 ರಾಕ್ಷಸ ಸೈನ್ಯವನ್ನೂ ಖರದೂಷಣ ತ್ರಿಶಿರಸ್ಸುಗಳನ್ನೂ ಕೊಂದನು ಎಂಬುದನ್ನು ಕೆಲವೇ ದಿನಗಳ ಹಿಂದೆ ನೀನು ನೋಡಿಲ್ಲವೇ? ಆ ಜಿಂಕೆಯನ್ನು ನೋಡಿದ ಕೂಡಲೇ ಅಂದುಕೊಂಡೆ, ಇದೇನೋ ರಾಕ್ಷಸರ ಮಾಯಿ ಇರಬೇಕು, ಏನೋ ಕುಚೇಷ್ಟೆ ನಡೆಯುತ್ತಿದೆ ಎಂದು. ರಾಮನನ್ನು ದೂರ ಕೊಂಡೊಯ್ದು ಅವನೇ ಕೂಗಿದ ಹಾಗೆ ಕೂಗಿ ನಮ್ಮನ್ನು ಹೆದರಿಸುವ ಹುನ್ನಾರವಿರಬೇಕು. ಸೀತೆ, ಇದರ ಹಿಂದೆ ಇನ್ನೇನೋ ಮೋಸ ಇರುವಂತಿದೆ. ನಿನ್ನೊಬ್ಬಳನ್ನೇ ಈಗ ಆಶ್ರಮದಲ್ಲಿ ಬಿಟ್ಟು ಹೋಗುವುದಕ್ಕೆ ನನಗೆ ತುಂಬ ಹೆದರಿಕೆಯಾಗುತ್ತಿದೆ. ನಿನ್ನ ಪತಿ ಆ ಮೃಗವನ್ನು ಕೊಂದು ಬೇಗ ಹಿಂದಿರುಗುತ್ತಾನೆ. ಕಳವಳ ಪಡಬೇಡ. ಮಾರೀಚನೇ ಏಕೆ, ಯಾವ ರಾಕ್ಷಸನೂ ಅವನನ್ನು ಕೊಲ್ಲಲಾರ. ನೀನು ಕೇಳಿದ ಈ ಕೂಗು ಮಾಯಾವಿ ಮಾರೀಚನದು. ರಾಮನಿಂದ ಸಾಯುತ್ತಿರುವಾಗ ನಿನ್ನನ್ನು ಮೋಸಪಡಿಸಲು ಹಾಗೆ ಕೂಗಿಕೊಂಡಿದ್ದಾನೆ. ನಿನ್ನೊಬ್ಬಳನ್ನೇ ಬಿಡಬೇಡವೆಂದು ನನಗೆ ರಾಮ ನಿರ್ಬಂಧಿಸಿ ಹೇಳಿದ್ದಾನೆ. ಸೀತೆಯನ್ನು ರಕ್ಷಿಸಿಕೊಂಡಿರು, ಈ ಜಾಗವನ್ನು ಬಿಟ್ಟು ಕದಲಬೇಡ ಎಂದು ಆಜ್ಞೆ ಮಾಡಿದ್ದಾನೆ. ನಾನು ಅವನಿಗೆ ಅವಿಧೇಯನಾಗಲಾರೆ. ಖರಾದಿಗಳು ಸತ್ತ ಮೇಲೆ ಅಳಿದುಳಿದ ರಾಕ್ಷಸರು ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದಾರೆ. ನೀನು ಇವುಗಳಿಂದ ವಿಚಲಿತಳಾಗಬೇಡ. ರಾಮನು ಬಂದ ಮೇಲೆ ನನ್ನ ಊಹೆ ಸರಿ ಎಂದು ನಿನಗೇ ಗೊತ್ತಾಗುತ್ತದೆ ಎಂದನು. ಸೀತೆಗೆ ಲಕ್ಷ್ಮಣನ ಮೇಲಿನ ಕೋಪ ಇನ್ನೂ ಹೆಚ್ಚಾಯಿತು. ದುಃಖವು ಅವಳಿಗೆ ಹಿಂದು ಮುಂದು ತೋರದಂತೆ ಮಾಡಿಬಿಟ್ಟಿತು. ಇಕ್ಷ್ವಾಕು ವಂಶಕ್ಕೆ ನೀನೊಬ್ಬ ಕಳಂಕ, ಅನಾರ್ಯ.
ನೀನು ರಾಮನ ಸೋದರನೆಂದು ಹೇಳಿಸಿಕೊಳ್ಳುವುದಕ್ಕೆ ಅಯೋಗ್ಯ. ಸ್ವಲ್ಪವೂ ದಯೆಯಿಲ್ಲದ ನೀನು ಪಾಪ ಮಾಡುವುದಕ್ಕೆ ನಿಶ್ಚಯಿಸಿಬಿಟ್ಟಿರುವಂತೆ ತೋರುತ್ತದೆ. ರಾಮನು ಕಷ್ಟದಲ್ಲಿ ಇರುವನೆಂದು ತಿಳಿದೂ ಉದಾಸೀನನಾಗಿರುವೆಯಲ್ಲ. ನಿನ್ನ ಭರವಸೆಯ ಮಾತೆಲ್ಲ ನನಗೆ ಬೇಕಾಗಿಲ್ಲ. ಇಷ್ಟು ವರ್ಷಗಳೂ ದುರುದ್ದೇಶವನ್ನು ಬಚ್ಚಿಟ್ಟುಕೊಂಡಿದ್ದು ರಾಮಭಕ್ತನಂತೆ ವೇಷ ಹಾಕಿದ್ದೆ ಎಂದು ಕಾಣುತ್ತದೆ. ನನ್ನ ಮೇಲಣ ಆಸೆಯಿಂದಲೋ ಅಥವಾ ರಾಮನ ಜೀವವನ್ನು ಉಪಾಯವಾಗಿ ತೆಗೆದು ಬಿಡುವ ಭರತನ ಪಿತೂರಿಯ ಭಾಗವಾಗಿಯೋ ನೀನು ನಮ್ಮನ್ನು ಹಿಂಬಾಲಿಸಿ ಕಾಡಿಗೆ ಬಂದೆಯಲ್ಲವೇ? ನಾನು ಹೇಳುತ್ತೇನೆ ಕೇಳು. ನಿನ್ನ ಅಥವಾ ಆ ಕೈಕೇಯಿ ಪುತ್ರನ ಯಾವ ಉದ್ದೇಶವೂ ನಡೆಯುವುದಿಲ್ಲ. ನಾನು ಈ ಕ್ಷಣವೇ ಪ್ರಾಣವನ್ನು ತ್ಯಜಿಸುತ್ತೇನೆಯೇ ಹೊರತು ನೀನು ನನ್ನನ್ನು ಮುಟ್ಟಲು ಬಿಡಲಾರೆ ಎಂದಳು. ಲಕ್ಷ್ಮಣನು ಕೈ ಮುಗಿದುಕೊಂಡು ತೀರ ದೀನ ಮನಸ್ಥಿತಿಯಲ್ಲಿ ಅವಳ ಮುಂದೆ ನಿಂತುಕೊಂಡನು. ಅಮ್ಮ, ರಾಮನನ್ನು ನಾನು ತಂದೆ ಎಂದು ಭಾವಿಸುವುದರಿಂದ ನೀನು ನನಗೆ ತಾಯಿ ಇದ್ದ ಹಾಗೆ. ನನ್ನ ದೇವತೆಯಾದ ನೀನೇ ಇಂತಹ ಕ್ರೂರವಾದ ಗಾಯಗೊಳಿಸುವಂತಹ ಮಾತನಾಡಿದಾಗ ನಾನು ಏನು ತಾನೇ ಪ್ರತಿ ಹೇಳಿಯೇನು? ಹೆಂಗಸರ ಸ್ವಭಾವ ಇರುವುದೇ ಹೀಗೆ. ಚಂಚಲ ಚಿತ್ತರಾಗಿ ವಿನಯಾದಿ ಸದ್ಗುಣಗಳನ್ನು ಗಾಳಿಗೆ ತೂರಿಬಿಡುತ್ತಾರೆ. ಕ್ರೂರ ವಾಕ್ಯಗಳನ್ನಾಡಿ ಜನರ ಪ್ರೀತಿಯನ್ನು ಹಾಳು ಮಾಡುವುದು ಅವರ ಹುಟ್ಟುಗುಣ. ಕೊಲ್ಲುವುದಕ್ಕೆ ಬಿಲ್ಲನ್ನು ಬಿಟ್ಟು ಹೊರಡುವ ನಾರಾಚ ಬಾಣಗಳಂತೆ ಇವೆ ನಿನ್ನ ಮಾತುಗಳು. ಅವುಗಳಿಗೆ ವನದೇವತೆಗಳೇ ಸಾಕ್ಷಿಯಾಗಿರಲಿ. ಪಾಪಿಯಲ್ಲದ ನನ್ನಲ್ಲಿ ಪಾಪವನ್ನು ಶಂಕಿಸುತ್ತಿರುವೆ. ನಾನಿಲ್ಲಿ ನಿನ್ನೆದರು ನಿಂತಿರುವುದು ಅಣ್ಣನ ಆಣತಿಯಂತೆಯೇ ಹೊರತು ನಿನ್ನನ್ನು ಆಶಿಸಿ ಅಲ್ಲ. ನಿನ್ನ ಸ್ತ್ರೀತ್ವವೇ ನಿನ್ನಿಂದ ಹೀಗೆ ಮಾತನಾಡಿಸುತ್ತಿದೆ. ಹಿಂದೆಂದೂ ನೀನು ಹೀಗೆ ಮಾತನಾಡಿದವಳೇ ಅಲ್ಲ. ನಾನು ನ್ಯಾಯವಾಗಿಯೇ ಮಾತನಾಡಿದರೂ ನಿನ್ನಿಂದ ಇಂಥ ಕೆಟ್ಟ ಮಾತುಗಳನ್ನು ಕೇಳಬೇಕಾಗಿದೆಯಲ್ಲ. ನಾನಿನ್ನು ತಡೆಯಲಾರೆ. ಅಣ್ಣನಿರುವಲ್ಲಿಗೆ ಹೋಗುತ್ತೇನೆ. ದೇವಿ, ನಿನಗೆ ಶುಭವಾಗಲಿ. ವನದೇವತೆಗಳು ನಿನ್ನನ್ನು ಕಾಪಾಡಲಿ. ದುಶ್ಶಕುನಗಳು ನಿನಗೆ ಒದಗಲಿರುವ ಘೋರ ಅಪಾಯವನ್ನೇ ಸೂಚಿಸುತ್ತಿರುವುದರಿಂದ ರಾಮನೊಡನೆ ಹಿಂದಿರುಗಿ ಬಂದು ನಿನ್ನನ್ನು ನೋಡುವೆನೋ ಇಲ್ಲವೋ ಎಂದೂ ಅನ್ನಿಸುತ್ತಿದೆ. ಸೀತೆಯು ಅಳುತ್ತಾ ಪುನಃ, ಇನ್ನೂ ನೀನು ಹೋಗದಿದ್ದರೆ ನಾನು ಬದುಕಿರಲಾರೆ. ಗೋದಾವರಿಯಲ್ಲಿ ಹಾರುತ್ತೇನೆ, ನೇಣು ಹಾಕಿಕೊಳ್ಳುತ್ತೇನೆ, ವಿಷ ಕುಡಿಯುತ್ತೇನೆ, ಇಲ್ಲವೇ ಅಗ್ನಿ ಪ್ರವೇಶ ಮಾಡುತ್ತೇನೆ. ಅದು ಹೊರತು ಶ್ರೀರಾಮನನ್ನು ಬಿಟ್ಟು ಇನ್ನೊಬ್ಬನನ್ನು ಎಡಗಾಲಿನಿಂದಲೂ ಮುಟ್ಟಲಾರೆ ಎಂದು ಹೊಟ್ಟೆಯನ್ನು ಹೊಡೆದುಕೊಳ್ಳತೊಡಗಿದಳು. ಲಕ್ಷ್ಮಣನು ಕಣ್ಣೀರಿಡುತ್ತಾ, ಅಯ್ಯೋ ಸೀತೆ, ನನಗೆ ಏನು ಮಾಡಬೇಕೆಂದೇ ತೋರದಾಗಿದೆಯಲ್ಲ. ಅತ್ತ ಅಣ್ಣನ ಆಜ್ಞೆ, ಇತ್ತ ಇಂತಹ ನಿನ್ನ ಮಾತು. ಆಗಲಿ, ಹೋಗುತ್ತೇನೆ, ನೀನು ಕ್ಷೇಮವಾಗಿರು ಎಂದು ಮನಸ್ಸಿನಲ್ಲಿಯೇ ಅವಳಿಗೆ ನಮಿಸಿ ತಿರುಗಿ ನೋಡುತ್ತಾ ಹೊರಟು ಹೋದನು.